ಅಂದರೆ ಮಧ್ಯರಾತ್ರಿ ಆಗಿದೆ, 11:10 ಆಗಿದೆ. ನಂದು ಕೆಲಸ ಮುಗಿಯೋದ್ರೊಳಗೆ ಇಷ್ಟೊತ್ತಾಯ್ತು. ಇವತ್ತು ಸೋಮವಾರ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಅಂದರೆ ಕೆಲಸ. ಇವರೇ ಇದನ್ನ ಪ್ಯಾಕ್ ಮಾಡಿರೋದು ಅನ್ಸುತ್ತೆ. ಹೆಸರು ವಿಳಾಸ ಏನಿಲ್ಲ ಇದಕ್ಕೆ. ಸೊ ಗಿರಿನಂದನ ಆಕ್ಟಿಂಗ್ ನೋಡಿ, ಆಕ್ಟಿಂಗ್ ಮಾಡ್ತಿದ್ದಾನೆ. ಹಾಯ್ ಮಾಡು. ಹಾಯ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯಾ. ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ಬ್ಲಾಗ್ಸ್ಗೆ ಸ್ವಾಗತ. ಈಗ ನಾನು ಬ್ಲಾಗ್ ಶುರು ಮಾಡ್ತಿದ್ದೀನಿ, ಅದು ಮಧ್ಯರಾತ್ರಿಯಲ್ಲಿ. ಟೈಮ್ ಎಷ್ಟು ಅಂತ ತೋರಿಸ್ತೀನಿ, ಒಂದು ನಿಮಿಷ. ನೋಡ್ತಿದ್ದೀರಲ್ಲ, 11:10 ಆಗಿದೆ. ಅಂದ್ರೆ ಮಧ್ಯರಾತ್ರಿ ಆಗಿದೆ, 11:10 ಆಗಿದೆ. ನಂದು ಕೆಲಸ ಮುಗಿಯೋದ್ರೊಳಗೆ ಇಷ್ಟೊತ್ತಾಯ್ತು. ಇವತ್ತು ಸೋಮವಾರ, ಸೊ ಎಷ್ಟು ಕೆಲಸ ಇತ್ತಂದ್ರೆ ಬೆಳಗಿಂದ ಕೆಲಸ, ಸಿಕ್ಕಾಪಟ್ಟೆ ಕೆಲಸ. ನನ್ನ ಕಣ್ಣು ನೋಡಿದ್ರೇನೆ ಗೊತ್ತಾಗುತ್ತೆ. ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗಿದ್ದೀನಿ. ಬಟ್ ನನಗೆ ನಾಳೆ ವಿಡಿಯೋ ಹಾಕ್ತೀರಾ ನಿದ್ರೆ ಬರಲ್ಲ. ಎಷ್ಟೊತ್ತಾದ್ರೂ ಆಗ್ಲಿ ನನಗೆ ನಿದ್ರೆ ಬರಲ್ಲ. ಸೊ ಹಾಗಾಗಿ ವಿಡಿಯೋ ಶುರು ಮಾಡಿದ್ದೀನಿ. ಅಂಡ್ ಈಗ ತಾನೇ ಫ್ರೆಶ್ ಅಪ್ ಆದೆ. ಯಾರಾದ್ರೂ ನೋಡಿದ್ರೆ ನಗ್ತೀರಾ ನಿಜವಾಗ್ಲೂ. ಬಟ್ ಏನೋ ಗೊತ್ತಿಲ್ಲ, ನನಗೆ ಸೋಮವಾರದೊತ್ತು ಪೂಜೆ ಮಾಡಬೇಕು, ಇಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಮನೆ ಅಂತೂ ಒಂದು ವಾರ ಆಗಿತ್ತು ಒರೆಸಿ. ಸೊ ನಮ್ದು ಸ್ವಲ್ಪ ದೊಡ್ಡ ಮನೆ, ಅಪಾರ್ಟ್ಮೆಂಟ್ ಅಲ್ವಾ, ನನಗೆ 1 hour ಹಿಡಿಸ್ತು ಒರೆಸೋದಕ್ಕೆ. ಆ್ಯಂಡ್ ಇವತ್ತೇನು ಮೇಕಪ್ ಏನೂ ಇಲ್ಲ, ಜಸ್ಟ್ ಒಂದು ಆಲೋವೆರಾ ಜೆಲ್ ಹಾಕಿದ್ದೀನಿ ಅಷ್ಟೇ, ಆ್ಯಂಡ್ ಲಿಪ್ ಬಾಮ್ ಹಾಕಿದ್ದೀನಿ. ಹಾಗೆ ಇವತ್ತು ಮಕ್ಕಳು ಸಹ ಟಿವಿ ನೋಡ್ತಿದ್ದಾರೆ. ಯಾಕೋ ಅವ್ರು ನಿದ್ರೆ ಬರಲಿಲ್ಲ. ನನ್ನ ಹಬ್ಬಿ ಆಲ್ರೆಡಿ ಮಲಗಿದ್ದಾರೆ. ಬನ್ನಿ ತೋರಿಸ್ತೀನಿ. ಗೌರವ್ ಈಗ ಮಲಗ್ತಾ ಇದ್ದಾನೆ. ಮಧು, ನಿದ್ರೆ ಬಂದಿದ್ಯಮ್ಮ? ಗೌರವ್, ಗಿರಿನಂದನ ಆಕ್ಟಿಂಗ್ ನೋಡಿ, ಆಕ್ಟಿಂಗ್ ಮಾಡ್ತಿದ್ದಾನೆ. ಹಾಯ್ ಮಾಡು. ಹಾಯ್. ಏನಿದು ಕೈ? ಏನಾಯ್ತು ಕೈ? ಏನೋ ಆಗಿದೆ ಪುಟ. ಇಷ್ಟೊತ್ತು ಏನ್ ಮಾಡ್ತಿದ್ರಿ ನೀವು? ಟಿವಿ ನೋಡ್ತಾ ಇದ್ರಿ. ಪಚ್ಚಿ ಹೋಗ್ರಿಮ್ಮ. ಮುದ್ದು, ನೀನ್ ದಿನ ಏನ್ ಹೇಳ್ತೀಯಾ? ಏನ್ ಹೇಳ್ಬಿಟ್ಟು ಮಲ್ಗೋದು ಮಮ್ಮಗೂ ನಾನಾಗೆ? ಜೋರಾಗಿ ಹೇಳು. ಟಿವಿ ಇನ್ ಸ್ವಲ್ಪ ನೋಡ್ಬೇಕಂತೆ ಗೌರವ್. ಡೈಲಿ ಮಲಗಬೇಕಾದ್ರೆ ಅವನು ಹಾಗೆ ಹೇಳೋದು, ಶುಭರಾತ್ರಿ ಸಿಹಿ ಕನಸು ಅಂತ. ನನ್ನ ಹಬ್ಬಿ ಹೇಳ್ಕೊಟ್ಟಿರೋದು ಅವನಿಗೆ. ಅಂದ್ರೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿ. ಅಂಡ್ ಪ್ರಾಂಕ್ ವಿಡಿಯೋನ ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಸೋಫಾ ಮೇಲೆ ಕೂತ್ಕೊಂಡೆ. ಅಂಡ್ ಪ್ರಾಂಕ್ ವಿಡಿಯೋ ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಅಂಡ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ವೆಲ್ಕಮ್ ಟು ಆರ್ ಫ್ಯಾಮಿಲಿ. ಮೈ ಫ್ಯಾಮಿಲಿ ಅಲ್ಲ, ಆರ್ ಫ್ಯಾಮಿಲಿ. ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ನನ್ನ ಚಾನೆಲ್ ಬಗ್ಗೆ ಹೇಳಬೇಕು. ಅದೇನಂದ್ರೆ ಸೋಮವಾರ ಹಾಗೆ ಬುಧವಾರ, ಅಂದ್ರೆ ಮಂಡೇ ಹಾಗೆ ವೆನಸ್ಡೇ ವ್ಲಾಗ್ಸ್ ಬರಲ್ಲ. ಸೊ ಇದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತು, ಬಟ್ ಹೊಸ ವ್ಯೂವರ್ಸ್ ಗೊತ್ತಿಲ್ವಲ್ಲ, ಐ ಮೀನ್ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಏನ್ ಕಂದ, ಮಲ್ಕೋ ಹೋಗ್ರಿ. ಬಾಯ್, ಗುಡ್ ನೈಟ್. ಅಂಡ್ ಆಗ್ಲೇ ಹೇಳ್ದಂಗೆ ಎಷ್ಟೊತ್ತಾದ್ರೂ ನಿದ್ರೆ ಬರಲ್ಲ ವ್ಲಾಗ್ ಹಾಕಿಲ್ಲ ಅಂದ್ರೆ. ಅದ್ರ ಬದಲು ವ್ಲಾಗ್ ಮಾಡಿ ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದು ಎಡಿಟಿಂಗ್ ಮಾಡಿ 10 o'clockಗೆಲ್ಲ ನಿಮಗೆ ವಿಡಿಯೋನ ತಲುಪಿಸ್ಬೋದು ಅಂತ ಹೇಳಿ. ಇನ್ನು ಊಟ ಮಾಡಿಲ್ಲ ನಾನು, ಇಷ್ಟೊತ್ತಾಗಿದೆ. ಊಟ ಏನು ಮಾಡಕ್ ಹೋಗಲ್ಲ. ಸಂಜೆ ಸ್ವಲ್ಪ ಹಾಲು ಕುಡ್ದಿದ್ದೆ. ಈಗ ಫ್ರೂಟ್ಸ್ ಏನಾದರೂ ತಿಂದು ಮಲ್ಗೋಣ ಅಂತ ಅನ್ಕೊಳ್ತಿದ್ದೀನಿ. ಲೈಟಾಗಿ ಮುದ್ದೆ ಅನ್ನ ಎಲ್ಲ ತಿನ್ನಕ್ಕಾಗಲ್ಲ ಈಗ. ಸೊ ಹಾಗಾಗಿ. ಆ್ಯಂಡ್ ಇಷ್ಟೊತ್ತಿನಲ್ಲಿ ನನ್ನ ಮಕ್ಕಳು ಯಾವ ಮೂವಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಮಂಕುತಿಮ್ಮ ಮೂವಿ ನೋಡ್ತಿದ್ದಾರೆ. ಆಫ್ ಮಾಡ್ದಕ್ಕಂದ ಪಚ್ಚಿ ಹೋಗ್ರಿ. ಮಂಕುತಿಮ್ಮ ಮೂವಿ ನೋಡ್ತಿದ್ದಾರೆ. ಶ್ರೀನಾಥ್ದು ಹಾಗೆ ದ್ವಾರಕೀಶ್ದು ಒಂದು ಹಳೆ ಮೂವಿ ಇದೆ. ಯಾರಿಗಾದ್ರೂ ಗೊತ್ತಿರುತ್ತೇನೋ, ಬಟ್ ನನ್ನ ಮಕ್ಕಳಿಗೆ ಹಳೇದೇ ನೋಡಬೇಕು ಅಥವಾ ಹೊಸದೇ ಮೂವಿ ನೋಡಬೇಕು ಅಂತೇನಿಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆದ್ರೆ ಅದು ನೋಡ್ತಾರೆ. ಬಟ್ ಕನ್ನಡ ಆಗಿರ್ಬೇಕಷ್ಟೇ. ನಾನಾಗ್ಲಿ ನನ್ನ ಹಬ್ಬಿ ಆಗಲಿ ಬೇರೆ ಲ್ಯಾಂಗ್ವೇಜಸ್ ಹಾಕಿದ್ರೆ, ಅಂದ್ರೆ ತೆಲುಗು, ತಮಿಳು ಯಾವ್ದಾದ್ರು ನೋಡಬೇಕು ಅಂತ ನೋಡ್ತಿದ್ರೇನೋ ಅವರು ಚೇಂಜ್ ಮಾಡಿಸ್ಬಿಡ್ತಾರೆ. ಅವ್ರಿಗೆ ಕನ್ನಡನೇ ಬೇಕು. ಅದೊಂದು ಹೆಮ್ಮೆ ನನಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹಳೆ ಮೂವೀಸ್ ನೋಡ್ತಾರೆ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜಂಪ್ ಆಗ್ತಿದೆ. ಮೇ ಬಿ ಈ ಟ್ಯೂಬ್ ಲೈಟ್ ಏನಾದರೂ ಬ್ಲಿಂಕ್ ಆಗುತ್ತೇನೋ ಅದಕ್ಕೆ ಅಂತ ಅನಿಸ್ತಿದೆ ನನಗೆ. ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ತರಿಸಿದೆ ಇವತ್ತು ನಮ್ಮ ಲೇಔಟಲ್ಲಿ ಇರೋ ಮಿನಿಮಾರ್ಟಿಂದ. ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ, ಓ ಮೈ ಗಾಡ್, ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ, ನಾನು ತೊಗೊಂಡಿರೋ ಐಟಮ್ಸ್ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಅದಕ್ಕೆ 2000 ಆಗಿದೆ. ನಿಜವಾಗ್ಲೂ ಒಂಥರ ಅನಿಸುತ್ತೆ. ಟ್ರೈಪಾಡ್ ಪ್ಲೇಸ್ ಮಾಡೋಣ ಅಂದರೆ ಅದೊಂದು ಕೆಲಸ ನನಗೆ. ಯಾಕಂದರೆ ಮೊಬೈಲ್ ಹೋಲ್ಡ್ರ್ ಹೋಗಿದೆ. ಸೊ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ನನಗೊಂದು 10ರಿಂದ 15 ನಿಮಿಷ ಬೇಕು. ಹಾಗಾಗಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಕೈ ನೋವು ಬರ್ತಿದೆ. ಅಪ್ಪ,
ಈ ಟೈಮ್ನ ಅವ್ರೇನಾದರೂ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೇನೋ ಅಂತ ಅನಿಸುತ್ತೆ. ಅಷ್ಟೊಂದು ಹಾಕಿದ್ದಾರೆ, ಗೊತ್ತಿಲ್ಲಪ್ಪ ಯಾಕೆ ಇಷ್ಟೊಂದು ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಒಂದೇ ಸಾರಿ ತಂದರೆ ಚೆನ್ನಾಗಿರುತ್ತೆ ಗ್ರಾಸರೀಸು. ನಾನು ಯಾವಾಗಲೂ ಒಂದೇ ಸಾರಿ ಹೋಗ್ತಾ ಇರ್ತೀನಿ ಗ್ರಾಸರೀಸ್ ಎಲ್ಲ. ತುಂಬ ಜಂಪ್ ಆಗ್ತಿದೆ ವಿಡಿಯೋ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಬೇರೆ ಇಲ್ಲ ನನಗೇನು ಸೆಟ್ ಮಾಡೋದಕ್ಕೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಓಕೆ, ನಾನು ಯಾವಾಗಲೂ ಒಂದೇ ಸಾರಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಹೋಗಿ ತಂದ್ಬಿಡ್ತಿದ್ದೆ. ಸೊ ನನಗೆ ಅದು ಚೆನ್ನಾಗಿರ್ತಿತ್ತು. ಬಟ್ ಈಗ ಸ್ವಲ್ಪ ಸ್ವಲ್ಪ ತೊಗೋಬೇಕಂದ್ರೆ ಇಷ್ಟ ಆಗ್ತಿಲ್ಲ. ನಾನು ಸ್ವಲ್ಪ ಮನಿ ಸೇವ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಕಷ್ಟಪಟ್ಟಿದ್ದ ದುಡ್ಡು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಭಾವನೆ. ಯೂಟ್ಯೂಬ್ ವಿಡಿಯೋಸ್ಗೆ, ಟ್ರೆಲ್ ವಿಡಿಯೋಸ್ಗೆ ಏನು ಬೇಕು, ಮನೇಲಿ ಏನಿಲ್ಲೋ ಅದನ್ನ ಮಾತ್ರ ತರಿಸ್ತೀನಿ. ಯಾಕಂದರೆ ಯಾವಾಗಲೂ ಜಾಸ್ತಿ ಗ್ರಾಸರೀಸ್ ತರೋದ್ರಿಂದ ಇನ್ನೂ ಸ್ವಲ್ಪ ಸ್ಟಾಕ್ ಇದೆ ಮನೇಲೆಲ್ಲ. ಹೊಸಬರಿಗೆ ಏನು ಅನಿಸುತ್ತೆ ನನ್ನ ವಿಡಿಯೋ ಬಗ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಸಿಹಿ ಸುದ್ದಿ ಇದೆ ನಿಮಗೆ. ನನಗಂತೂ ಸಿಹಿ ಸುದ್ದಿ ತುಂಬಾ ಖುಷಿ ಆಗ್ತಿದೆ. ಅದೇನಂತ ಈ ವಿಡಿಯೋ ಅಲ್ಲಿ ಹೇಳಲ್ಲ, ಯಾಕಂದರೆ ಚಿತ್ರಾನ್ನ ಆಗ್ಬಿಡುತ್ತೆ, ಅದು ಇದು ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಅಕ್ಕ ಮೋಹಿನಿ ಸ್ಟೋರಿ ಹೇಳಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿದ್ರ. ಖಂಡಿತವಾಗ್ಲೂ ಥರ್ಸ್ಡೇ ವ್ಲಾಗು ಮೋಹಿನಿ ಬ್ಲಾಗ್ ಬರುತ್ತೆ ಅಂದರೆ ಮೋಹಿನಿ ಸ್ಟೋರಿ ಬ್ಲಾಗ್ ಬರುತ್ತೆ. ಸೊಳ್ಳೆ ನೋಡಿ ಎಷ್ಟೊಂದು ಸೊಳ್ಳೆಗಳಿದೆ ಗೊತ್ತಾ. ಆ್ಯಂಡ್ ಬನ್ನಿ ಗ್ರಾಸರೀಸ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ನೀವು ನೋಡಿದ್ರೆ ಅಪ್ಪ ಇಷ್ಟಕ್ಕೆ 2,000 ಅಂತಂತೀರಾ. ಬನ್ನಿ ತೋರಿಸ್ತೀನಿ. ಸೊ ಅಟ್ ಲಾಸ್ಟ್ ಟ್ರೈಪಾಡ್ ಫಿಕ್ಸ್ ಮಾಡಿದೆ. ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸ್ವೀಟ್ ಬ್ರೆಡ್ ತಂದಿದ್ದೀನಿ. ಕುತ್ಕೊಳ್ಳೋಣಪ್ಪ, ಎಲ್ಲೋದು ಕುತ್ಕೊಳ್ಳೋಣ ಅನಿಸ್ತಿದೆ ಈಗ. ಹಾಗೆ ಸ್ಯಾವ್ಲಾನು ಹ್ಯಾಂಡ್ ವಾಶ್, ಹಾಗೆ ಕುಕಿಂಗ್ ಆಯಿಲ್, ದೇವ್ರ ದೀಪಕ್ಕೆ ಎಣ್ಣೆ. ಇದು ಮಾತ್ರ ಫ್ರೀಯಾಗಿ ಕೊಟ್ಟಿದ್ದಾರೆ ವೈಪ್ಸ್, ಆಲ್ ಸರ್ಫೇಸ್ ಸ್ಯಾನಿಟೈಸಿಂಗ್ ವೈಪ್ಸ್ ಅಂತೆ. ಅಂಡ್ ಇದು ಬಂದು ಆಶ್ ಗಾರ್ಡು ಅಂದ್ರೆ ಬೂದ್ಗುಂಬಳಕಾಯಿ. ಇದು ನನಗೆ ವಿಡಿಯೋ ಬೇಕು, ಸೊ ಹಾಗಾಗಿ ತರಿಸಿದೆ. ಎಲ್ಲ ವಿಡಿಯೋಗೆ ಏನೇನು ಬೇಕೋ ಅದೇ ತರಿಸಿರೋದು. ಇದು ಅಷ್ಟೇ ವಿಡಿಯೋಗೆ ಬೇಕು. ಟ್ರೆಲ್ಲಲ್ಲಿ ನಾನು ಯೋಗ ರಿಲೇಟೆಡ್ ರೆಸಿಪೀಸ್ ಮಾಡ್ತಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಆಮೇಲೆ ಪೊಮಿಗ್ರೆನೆಟ್, ದಾಳಿಂಬೆ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ. ನೀವು ನೋಡ್ತಿರ್ಬೋದು ಏನಂತ ಕಾಸ್ಟ್ಲಿ ಇದೆ. ಎಣ್ಣೆ ಬಿಟ್ರೆ ಬೇರೆ ಯಾವುದು ಅಂತ ಕಾಸ್ಟ್ಲಿ ತರಿಸಿಲ್ಲ ನಾನು. ಅಂಡ್ ಪ್ಯಾರಾಚೂಟ್ ಆಯಿಲ್, ಒಂದು ತೆಂಗಿನಕಾಯಿ, ಬಾಂಬೆ ರವಾ, ಆಟ ಅಂದ್ರೆ ಗೋಧಿ ಹಿಟ್ಟು, ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ಇದೇ ಹಾಕೋದು ನಾನು. ಯಾಕಂದ್ರೆ ಇದು ಮೈಲ್ಡ್ ಶಾಂಪೂ, ಸೊ ಹಾಗಾಗಿ ಇದೇ ಬಳಸೋದು ನಾನು. ಹೆಸರು ಕಾಳು ಹಾಗೆ ಹೆಸರು ಬೇಳೆ 2 ತರಿಸಿದ್ದೀನಿ. ಹೆಸರು ಕಾಳನ್ನ ಸ್ಪ್ರೌಟ್ಸ್ ಮಾಡಬೇಕು. ಸೊ ಪ್ರೋಟೀನ್ ರಿಚ್ ಫುಡ್ ಇದು. ಇವಾಗ ತೆಗ್ದಿದ್ದಕ್ಕೆ ನನಗೆ ನೆನಪಾಯ್ತು, ಈಗ ನೆನೆಸಿರ್ತೀನಿ. ಯಾಕಂದ್ರೆ ಇವತ್ತು ಪೂರ್ತಿ ರಾತ್ರಿ ನೆನೆದ್ರೆ ಬೆಳಗ್ಗೆಗೆ ಮೊಳಕೆ ಹಾಕಿಡಕ್ಕೆ ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ಲೇಟ್ ಆಗುತ್ತೆ. ಅಂಡ್ ಟ್ಯಾಮರಿನ್ ಅಂದ್ರೆ ಹುಣಸೆ ಹಣ್ಣು ಸೀಡ್ಲೆಸ್ ತರಿಸಿದೆ. ಇವರೇ ಇದನ್ನ ಪ್ಯಾಕ್ ಮಾಡಿರೋದು ಅನ್ಸುತ್ತೆ. ಹೆಸರು ವಿಳಾಸ ಏನಿಲ್ಲ ಇದಕ್ಕೆ. ಸೊ ಇಷ್ಟೇ ನೋಡಿ. ಇಷ್ಟಕ್ಕೆ ಪನ್ನೀರ್ ಒಂದು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ, ಮಿಲ್ಕಿ ಮಿಸ್ದು. ಅದಕ್ಕೆ ನೋಡಿ ಇಷ್ಟ ಆಗಿದೆ. 2109 rupees, ಆಲ್ಮೋಸ್ಟ್ 2010 rupees ಆಗಿದೆ. ಅಯ್ಯೋ 2110 rupees ಆಗಿದೆ. ಕಾಣಿಸ್ತಿದ್ಯಾ? ನಾನು ಬ್ಯಾಕ್ ಕ್ಯಾಮ್ರಾ ಅಲ್ಲಿ ವಿಡಿಯೋ ಮಾಡ್ತಿರೋದು. ಏನ್ ಹೇಳ್ಬೇಕು ನೋಡಿ. ಓಕೆ, ಇದೆಲ್ಲ ತೆಗ್ದಿಟ್ಟು ಆಮೇಲೆ ಮಲಗೋದು ಬೆಸ್ಟ್. ಇಲ್ಲ ಅಂದ್ರೆ ಎಲ್ಲ ಹಾಳಾಗುತ್ತೆ. ಗ್ರಾಸರೀಸ್ ಎಲ್ಲ ಏನು ಹಾಳಾಗಲ್ಲ, ವೆಜಿಟೇಬಲ್ಸ್ ಎಲ್ಲ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಟು ಹೆಸರು ಕಾಳನ್ನ ನೆನೆಸ್ಬಿಟ್ಟು ನಾನೇನಾದ್ರು ಸ್ವಲ್ಪ ಫ್ರೂಟ್ ತಿನ್ಬಿಟ್ಟು ತಾಚ್ಕೊಳ್ಳೋದಷ್ಟೇ ಇವತ್ತು. ಬನ್ನಿ ಈಗ ಮಸಾಲೆ ಪುರಿ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ನೆನೆಸಿರೋ ಅಂಥ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ 1-2 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ
ಇಷ್ಟು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಇದು ಬಂದು ಜಸ್ಟ್ ಫಾರ್ ಗಾರ್ನಿಷಿಂಗು. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು ಗರಂ ಮಸಾಲ, ಹಚ್ಕಾರದ ಪುಡಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮಿಕ್ಸ್ಚರ್ ತೊಗೊಂಡಿದ್ದೀನಿ. ಪರ್ಸ್ನಲಿ ಮಿಕ್ಸ್ಚರ್ ಇಷ್ಟ ನನಗೆ, ಸೇವ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು. ಹಾಗೆ ಇಲ್ಲಿ ಮಸಾಲ ಪದಾರ್ಥ ಧನಿಯಾ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಎಲ್ಲ ಮೆಷರ್ಮೆಂಟ್ಸ್ ಹಾಗೆ ಇಂಗ್ರೀಡಿಯೆಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಪೂರಿ ಮಾಡೋದಕ್ಕೆ ಹಿಟ್ಟು ಕಲಸಿಟ್ಟಿದ್ದೀನಿ, ನೋಡ್ತಿರ್ಬೋದು. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಪಾನಿಪುರಿ ರೆಸಿಪಿಯಲ್ಲಿ. ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಕಾರ್ಡ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ನೆನೆಸಿರೋ ಅಂಥ ಬಟಾಣಿ ಹಾಗೆ ಆಲೂಗಡ್ಡೆ ಎರಡೂ ಕುಕ್ಕರ್ಗೆ ಹಾಕ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಹಸಿ ಬಟಾಣಿ ಹಾಕೋಕ್ಕೆ ಹೋಗ್ಬೇಡ್ರಿ, ರುಚಿ ಇರಲ್ಲ. ಓವರ್ನೈಟ್ ಬಟಾಣಿನ ನೆನೆಸಿಡ್ಬೇಕಾಗುತ್ತೆ. ಹಾಗೆ ನೀರು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ಹಾಕ್ಕೊಳ್ಳಿ ಬಟಾಣಿನ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಮಸಾಲ ಕಡಿಮೆ ಆಗುತ್ತೆ, ಬಟಾಣಿನೂ ಆಲೂಗಡ್ಡೆ ಸ್ಟಫು ಜಾಸ್ತಿ ಆಗುತ್ತೆ. ಈಗ ಇದನ್ನು ಒಂದು 6ರಿಂದ 7 ವಿಸಿಲ್ ಕೂಗಿಸ್ಕೊಳ್ಳೋಣ. ನೆಕ್ಸ್ಟು ಬನ್ನಿ, ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಳ್ತಿದ್ದೀನಿ. ಅಂದರೆ ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಸೋಂಪು. ಸೋಂಪು ಇಷ್ಟ ಇಲ್ಲ ಫ್ಲೇವರ್ ಅಂದ್ರೂ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಹುರಿದಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಒಂದು 3/4 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂದರೆ ನಾನಿಲ್ಲಿ ಹಚ್ಕಾರದ ಪುಡಿನೂ ಸೇರಿಸ್ತಾ ಇರೋದ್ರಿಂದ ಇಷ್ಟೇ ಹಾಕ್ಕೊಂಡಿರೋದು. ಜೊತೆಗೆ ಇದು ಚೆನ್ನಾಗಿ ಖಾರ ಇರೋ ಮೆಣಸಿನ್ಕಾಯಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಗರಂ ಮಸಾಲ ಹಾಗೆ ಹಚ್ಕಾರದ ಪುಡಿ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಬಿಸಿಗೆ ಅದು ಫ್ರೈ ಆಗುತ್ತೆ, ಯಾವುದೇ ಕಾರಣಕ್ಕೂ ಫ್ಲೇಮ್ ಆನಲ್ಲಿ ಇರಬೇಕಾದ್ರೆ ಹಾಕ್ಕೋಬೇಡಿ. ಈಗ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋಂಥ ಟೊಮೆಟೊ ಹಾಕ್ಕೊಂಡು ಇದನ್ನು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ತಿದ್ದೀನಿ. ಸಾರಿ, ಕುಕ್ಕರ್ ವಿಸಿಲ್ ಬರ್ತಿದೆ, ಯಾರು ಏನೂ ಅನ್ಕೋಬೇಡಿ. ಇಲ್ಲಿ ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಪ್ರೇಟಾಗಿ ಇದ್ರದ್ದು ಮಾತ್ರ ರೆಸಿಪಿ ಬೇಕು ಅಂದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರಿದಿರೋ ಅಂಥ ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆಗಲೇ ಹೇಳ್ದಂಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಎರಡೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಈಗ ನೋಡಿ ಬೆಂದಿದೆ ಆಲೂಗಡ್ಡೆ ಮತ್ತು ಬಟಾಣಿ. ಸ್ವಲ್ಪ ಬಟಾಣಿನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಈ ಲಾಕ್ಡೌನಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಹೊರಗಡೆ ಗೋಬಿ ಆಗಲಿ ಅಥವಾ ಪಾನಿಪುರಿ ಆಗಲಿ ಮಸಾಲೆ ಪುರಿ ಆಗಲಿ ಎಲ್ಲ ತಿನ್ನಬೇಕಂತ. ಸೊ ಅಂಥವರು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೈಂಡ್ ಮಾಡಿರೋಂಥ ಮಸಾಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಹಾಗೆ ಬಟಾಣಿ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ಮೀಡಿಯಮಾಗಿ ಸೇರಿಸ್ಕೊಳ್ಳಿ, ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ. ಅಂದರೆ ತುಂಬ ತೆಳುವಾಗೂ ಮಾಡೋಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗೂ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸೋಣ. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗಟ್ಟಿ ಬರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡು ಮಾಡಿಟ್ಟಿರೋಂಥ ಪೂರಿ ಎಲ್ಲ ಹೀಗೆ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದ್ರ ಮೇಲೆ ಬಿಸಿಯಾಗಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಪುರಿ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಆಗಲೇ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಬಟಾಣಿನ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ತಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡ್ಕೊಳ್ತಿದ್ದೀನಿ. ಫೈನಲಿ ನಾನು ಮಿಕ್ಸರ್ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಕಡಲೆ ಬೀಜ ಇರುತ್ತಲ್ಲ, ಅದು ಕ್ರಂಚಿಯಾಗಿ ಸಿಗ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಮಸಾಲೆ ಪುರಿ ನೋಡ್ತಿದ್ರೆ ಯಾರಿಗೆಲ್ಲ ನೀರು ಬರ್ತಿದೆ ಬಾಯಲ್ಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ. ಲವ್ ಯು ಆಲ್.